ನಿಮಗೆ ರವೀಂದ್ರನಾಥ್ ಠಾಗೂರ್ ಅವ್ರು ಗೊತ್ತಿರ್ಬೇಕು. ಇಂಗ್ಲೆಂಡ್ದವ್ರು ಒಂದ್ಸರಿ ಅವ್ರ ಕಾರ್ಯಕ್ರಮಕ್ಕೆ ಕರೆದ್ರು. ಕಾರ್ಯಕ್ರಮ ಎಲ್ಲ ಫಿಕ್ಸ್ ಆಯ್ತು. 10 ವರ್ಷದ ಒಂದು ಸಣ್ಣ ಹುಡುಗಿಗೆ ಚಲೋ ಅಂತ ಡ್ರೆಸ್ ಹಾಕಿ, ಆಕೆ ತೆಗಿ ಕೂದಲೆಲ್ಲ ಚೆನ್ನಾಗಿ ಬಾಚಿ, ಆಕೆ ರೋಸು, ಆಕೆ ಒಂದು ಗುಲಾಬಿ ಹೂವನ್ನು ಕೊಟ್ಟು ರವೀಂದ್ರನಾಥ್ ಠಾಗೂರ್ ಅವ್ರು ಬರ್ತಾರ. ಅವ್ರು ಬಂದು ಕುತ್ಕೊಂಡ ತಕ್ಷಣ, ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳ್ಬೇಕು, ಆ ಗುಲಾಬಿ ಹೂ ಕೊಡ್ಬೇಕು ಅಂತ ಹೇಳಿದ್ರು. ಯಾರಿಗೆ ಯಾರಿಗೆ ನಮಗೆ ನಾಲ್ ಬಿಟ್ರೆ ಸರ್ ಅಂತ ಹೇಳ್ರಿ. ರವೀಂದ್ರನಾಥ್ ಠಾಗೂರ್ ಅವ್ರ ಕಥೆ ಹೇಳಕತ್ತೀನಿ. ಬಹಳ ಅಪರೂಪದ ಕವಿಗಳಲ್ರಿ ಅವರು. ಜಗತ್ತಿನೊಳಗಡೆ 2 ದೇಶದ ರಾಷ್ಟ್ರಗೀತೆಯನ್ನು ಬರೆದಿರುವಂತಹ ವಿಶ್ವದ ಏಕೈಕ ಕವಿ ಯಾರು ಅಂದ್ರೆ ರವೀಂದ್ರನಾಥ್ ಠಾಗೂರ್ ಅವರು. ನಮ್ಮ ದೇಶದ ಜನಗಣ ಮನ ಅಧಿನಾಯಕ ಜಯ ಹೇ ಅನ್ನುವಂತಹ ಒಂದು ರಾಷ್ಟ್ರಗೀತೆಯನ್ನು ಬರೆದರು. ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ಅವರೇ ಬರೆದರು. ಅವ್ರು ಬರೆದಿರುವಂತ ಗೀತೆಯನ್ನೇ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಮಾಡ್ಕೊಂಡ. ವಿಶ್ವದೊಳಗೆ ಯಾರು ಇಂಥ ಸಾಧನೆ ಮಾಡಿಲ್ಲ, ಅವರೊಬ್ಬರೇ ಮಾಡಿರೋರು. ಆ ಕಾರ್ಯಕ್ರಮ ಎಲ್ಲ ಸತ್ತ ಆಯ್ತು. 10 ವರ್ಷದ ಹುಡುಗಿ ಬಹಳ ಶಾನೆ ಆಯ್ತು. ಸಣ್ಣ ಹುಡುಗರು ಬಹಳ ಶಾನೆ ಇರ್ತಾವ, ನಿಮ್ ತಲೆಯಾಗಿರೋದು. ಈಗ ನಾವ್ ಯಾರು ಶಾನೆ ಇಲ್ಲ. ಆ ಸಣ್ಣ ಹುಡುಗರು ಏನದಾವ ನಮ್ಗಿಂತ ಶಾನೆ ಅದಾವ. ನಮ್ಗೆ ಯಾರಿಗೂ 4G 5G ಮೊಬೈಲ್ ಆಪರೇಟ್ ಮಾಡಕ್ ಬರ್ತಿರಂಗಿಲ್ಲ. ಸಣ್ಣ ಹುಡುಗರು ಇದ್ದಾಗ ನಮ್ಗೆ ಬರೋದಿರ್ಲಿಲ್ಲ. ಮಹೇಶ್ ಸ್ವಾಮಿಗಳು ಹೆಂಗ್ ಫೋನ್ ಅಳಿಸ್ತಾರ ಅವಾಗೆಲ್ಲ ಅಳಿಗಡಕ್ಕಾಗಬೇಕು ಅಂದ್ರೆ ಕರೆಕ್ಟ್ ಅನ್ಸಕತ್ತೆ ಅವ್ರಿಗೆ. ನಾವು ಸಣ್ಣ ಹುಡುಗರು ಇದ್ದಾಗ ಒಂದು ಸಣ್ಣ ಮೊಬೈಲ್ ಫೋನ್ ನಮಗೆ ಆಪರೇಟ್ ಮಾಡಕ್ ಬರ್ತಿರ್ಲಿಲ್ಲ. ಈಗಿನ ಸಣ್ಣ ಹುಡುಗರ ಕೈಯಾಗ ನೀವು 5G ಮೊಬೈಲ್ ಕೊಡ್ರಿ, ನೀವು ಎಷ್ಟು ಚಂದ ಅವನ್ನ ಆಪರೇಟ್ ಮಾಡ್ತಾರ ಅಂದ್ರೆ ನಮಗ ಬರಂಗಿಲ್ಲ. ಅಲ್ಲೇನೋ ಚೂಕೊಂಡು ಟೊಪ್ಪಿಗೆ ಹಾಕೊಂಡು ಹಿಡಿಯಾರ್ ಕುಂತಾರಲ್ರಿ, ಇವ್ರು ಯಾರಿಗೂ ಬರಂಗಿಲ್ಲ. ಆ ಸಣ್ಣ ಹುಡುಗರು ನೋಡ್ರಿ, 4 ವರ್ಷದ ಹುಡುಗರ ಕೈಯಾಗ ಕೊಟ್ಟು ನೋಡ್ರಿ ನೀವು, ಅವ್ರು ಎಷ್ಟು ಚಂದ ಉಪಯೋಗ ಮಾಡ್ತಿರ್ತಾರ. ಅವ್ರು ಎಷ್ಟೀಗ ಮೊಬೈಲ್ ಗೀಳು ಹಚ್ಕೊಂಡ್ ಬಿಟ್ಟಾರಂದ್ರೆ ಆ ಹುಡುಗರು ಆಟ ಆಡ್ಕೊಂತ ಮೊಬೈಲ್ನಾಗ ಕುಂತಾಗ ಒಮ್ಮೆ ಮೊಬೈಲ್ ಫೋನ್ ಕಸ್ಕೊಂಡ್ ಬಿಡ್ರಿ. ಹಂಗೆ ನೆಲ ಕೂದಿ ಹೇಳ್ತಿರ್ತಾರಂತೀರಿ ನೀವು. ಇನ್ನೊಂದಿಷ್ಟು ಜೋರಾಗಿ ನೆಲ ಕೂದಿರಂದ್ರೆ 4 ಇಂಚ್ ನೀರ ಜಿಗಿಸ್ತದೇನಪ್ಪ ಅನ್ನೋಷ್ಟು ಮಟ್ಟಿಗೆ ನೆಲ ಕೂದಿರ್ತಾರೆ. ನೋಡ್ತೀರ ನೀವೆಲ್ಲ? ಸಣ್ಣ ಹುಡುಗರು ಬಹಳ ಶಾಣೆ ಆಗಿರ್ತಾವ. ಆ ಸಣ್ಣ ಹುಡುಗಿಗೆ ನೀಟಾಗಿ ಡ್ರೆಸ್ ಮಾಡಿದ್ರಲ್ಲ, ಠಾಕೂರ್ ನೀಟಾಗಿ ಡ್ರೆಸ್ ಮಾಡಿದ್ರು. ರವೀಂದ್ರನಾಥ್ ಠಾಗೂರ್ ಗಂಭೀರವಾಗಿ ವೇದಿಕೆಗೆ ಕೂತ್ಕೊಂಡ್ರು. ಇವರ ನೋಡಿ ರವೀಂದ್ರನಾಥ್ ಠಾಗೂರ್ ಅವರು ಹೋಗಂತ ಹುಡುಗಿ ಹೇಳ್ಬಿಟ್ರು. ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಟ್ಕೊಂತ ಹುಡುಗಿ ಬಂದರು. ಸರ್ ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಇಂಡಿಯಾ ಅಂತ ಹೇಳಿ. ಬೇರೆ ಯಾರೇ ಆಗಿದ್ರು ಅಂದ್ರೆ ಓ ಕಮಾಂಡ್ ಈಗ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಆ ಗುಲಾಬಿ ಹೂವನ್ನು ಇಸ್ಕೊಟ್ಟಿದ್ರು. ರವೀಂದ್ರನಾಥ್ ಠಾಗೂರ್ ಬಹಳ ಶಾನೆ ಆಗಿದ್ರು. ಅವ್ರು ಹೇಳಿದ್ರು, ಹೌದು ಭಾರತವನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ವೈ ಡು ಯು ಲವ್ ಇಂಡಿಯಾ? ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀನಿ ನೀನು ಅಂತ ಕೇಳಿದ್ರು. ಸಂಘಟಕರಿಗೆ ದಸಕ್ ಅಂತ ಈ ಪ್ರಶ್ನೆ ಕೇಳ್ತಾರ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಕೇಳಿಬಿಟ್ರು. ಆ ಹುಡುಗಿ ಏನು ಉತ್ತರ ಹೇಳ್ತಾರೋ, ಅವ್ರಿಗೆ ಏನಾದ್ರು ಅಗೌರವ ಆಗ್ತಕ್ಕೇನೋ, ಅಚಾತುರ್ಯ ಏನಾದ್ರು ಆಗ್ತಕ್ಕೇನೋ ಅಂತ ತಿಳ್ಕೊಂಡು ಜೀವ ಕೈಯಾಗಿ ಹಿಡ್ಕೊಂಡು ಕೂತಿದ್ರು. ಸಣ್ಣ ಹುಡುಗಿ ಅಂದಲಿಲ್ಲ, ಅಳಕಲಿಲ್ಲ, ಒಂದೇ ಮಾತು ಹೇಳಿದ್ರು. ಸರ್ ನಾನು ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀನಿ ಅಂದ್ರೆ ಭಾರತೀಯರು ದೇವರನ್ನ ಪ್ರೀತಿ ಮಾಡ್ತಾರೆ, ಅದಕ್ಕೆ ನಾನು ಭಾರತೀಯರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ. ನಾವು ದೇವರನ್ನ ಪ್ರೀತಿ ಮಾಡುವಂತಹ ಜನಗಳು, ದೇವರ ಕುರಿತಾಗಿ ಆರಾಧನೆ ಮಾಡುವಂತಹ ಜನಗಳು. ಇದೆಲ್ಲ ಕಡೆಗೂ ಧಾರ್ಮಿಕ ಕೇಂದ್ರಗಳನ್ನ ನಾವು ನಿರ್ಮಾಣ ಮಾಡಿ ನಾವ್ ಯಾಕೆ ಅಲ್ಲಿಗೆ ಹೋಗ್ತೀವಿ ಅಂದ್ರೆ ನಮ್ಮನ್ನ ನಾವು ಕಾಣೋ ಸಲುವಾಗಿ ಅಲ್ಲಿಗೆ ಹೋಗ್ತೀವಿ. ಎಷ್ಟು ಜನ ತಪಸ್ ಮಾಡ್ಯಾರಂತೀರಿ ನೆಲದೊಳಗೆ, ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ಒಬ್ರು ಬಹಳ ಅದ್ಭುತವಾದ ಮಹಾತ್ಮರು ಒಂದು ಮಾತು ಬರ್ಬಾರ್ದು, ಬಹಳ ಚಂದ ಮಾತ್ರ, ನನಗೆ ಬಹಳ ಅಂದ್ರೆ ಬಹಳ ಖುಷಿ ಕೊಡುವಂತ ಮಾತು. ನೀವು ಅಮೆರಿಕಕ್ಕೆ ಹೋಗಿ ಧ್ಯಾನ ಮಾಡಕ್ ಕುತ್ಕೊಂಡ್ರಿ ಅಂದ್ರೆ ನಿಮ್ಮ ಸಹಾಯಕ್ಕೆ ಯಾವುದೂ ಬರಂಗಿಲ್ಲ. ನೆಲನೂ ಬರಂಗಿಲ್ಲ, ಗಾಳಿನೂ ಬರಂಗಿಲ್ಲ, ನೀರು ಬರಂಗಿಲ್ಲ, ಆಕಾಶ ತತ್ವನೂ ಬರಂಗಿಲ್ಲ, ಪಂಚಮಹಾಭೂತಗಳು ಅಂತ ಏನಂತೀವಲ್ಲಿ ಯಾವ ನಿಮ್ಮ ಸಹಾಯಕ್ಕೆ ಬರಂಗಿಲ್ಲ. ನೀವು ಅಮೆರಿಕಕ್ಕೆ ಹೋಗಿ ಧ್ಯಾನ ಮಾಡಿ ಕೂತ್ ನೋಡ್ರಿ, ನಿಮ್ಗೆ ಯಾವ ನಿಮ್ಗೆ ನೆನಪಿಗೆ ಬರಂಗಿಲ್ಲ, ನಿಮ್ಗೆ ಯಾವ ಸಹಾಯಕ್ಕೆ ಬರಂಗೇ ಇಲ್ಲ. ಅದೇ ನೀವು ಭಾರತ ದೇಶದೊಳಗೆ ನೀವು ಧ್ಯಾನ ಮಾಡಕ್ ಕುತ್ಕೊಂಡ್ರಿ ಅಂದ್ರೆ ಇವೆಲ್ಲವೂ ನಿಮ್ ಸಹಾಯಕ್ಕೆ ಬರ್ತಾವಂತ. ಯಾಕೆ ಹಿಂಗ ಬರ್ತಾವಂದ್ರೆ ಇಲ್ಲಿ ಏನು ಭಾರತದ ಗಾಳಿಯೊಳಗೆ ಏನಾಗೈತಿ ಅಂದ್ರೆ ಎಲ್ಲಾ ಮಹಾತ್ಮರು ಧ್ಯಾನ ಮಾಡ್ಕೊಂತ ಕೂತು ಬಿಟ್ರಲ್ಲ, ಆ ತರಂಗಗಳನ್ನ ಇವತ್ತಿಗೂ ನಾವು ಕಾಣಬಹುದು. ನೀವು ಆಶ್ಚರ್ಯ ಪಡ್ತೀವಿ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿರ್ತಿರಲ್ಲ, ಮಠಗಳಿಗೆಲ್ಲ ಹೋಗಿರ್ತಿರಲ್ಲ, ಅಲ್ಲಿ ಎಲ್ಲರೂ ಒಂದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಬಂದು ನಮಸ್ಕಾರ ಮಾಡೋದರಿಂದ ನಿಮ್ಗೊಂದ್ ರೀತಿ ಆನಂದ ಅನಿಸ್ತದೆ. ಅದು ಸುಮ್ನೆ ಬರಂಗಿಲ್ರಿ. ಅದು ಬಹಳ ಮಂದಿ ಧ್ಯಾನ ಮಾಡೋದ್ರಿಂದ ಅಂಥದ್ದೊಂದು ಶಕ್ತಿ ಬರ್ತದೆ. ನೀವು ಅಂತಿರ್ತೀರಿ ಇಲ್ರಿ, ಇಲ್ಲಿ ಬರಾನ ಸಮಾಧಾನ ಅನಿಸ್ತೈತಿ ನೋಡ್ರಿ ಅಂತಾರ ನಮಗ. ಎಲ್ಲ ಕಡೆ ಬರೀ ಗೋಜ್ ಇರ್ತೈತಿ, ಗದ್ಲೆ ಇರ್ತೈತಿ, ಆನಂದ ಅನಿಸ್ತೈತಿ ನೋಡ್ರಿ ಅಂತ ಅಂತಿರ್ತೀರಿ ನೋಡ್ರಿ. ಇದು ಯಾಕೆ ಆಗ್ತದೆ ಅಂದ್ರೆ ಆ ಮಹಾತ್ಮರು ಅಂತದೊಂದು ಶಕ್ತಿಯನ್ನ ಅಲ್ಲಿ ಬಿಟ್ಟು ಹೋಗಿರ್ತಾರ. ಇಲ್ಲಿ ಸೊಸೈಟಿ, ಇಲ್ಲಿ ಶಿವಲಿಂಗೇಶ್ವರ ಏನು ಧ್ಯಾನ ಮಂದಿರಕ್ಕೆ ಬರ್ತಿರಲ್ಲ, ಇಲ್ಲಿ ಈ ಪ್ರಾಂಗಣದಲ್ಲಿ ನೀವು ದಯವಿಟ್ಟು ಯಾರಾದ್ರೂ ಬಂದು ನೋಡ್ರಿ. ಯಾವಾಗ ಬರ್ರಿ, ಯಾವಾಗ್ರೆ ಬರ್ರಿ, ಶಾಂತಿ ಇರುವಾಗ ಬರ್ರಿ. ಸಾಧ್ಯ ಆದ್ರೆ ಮುಂಜಾನೆ 3:30-4 ಗಂಟೆ ಸುಮಾರು ಬರ್ರಿ.
ಮತ್ತೆ ಅವ್ರು ಎಲ್ಲರಿಗೂ ಮನ್ಯಾಗ ಹೇಳ್ಬೇಡಿ. ಮತ್ತೆ ಹೇಳಾರ್ದ ಬಂದ್ರಂದ್ರೆ ನಾವು ಅವ್ರು ಹುಡುಕಾಡ್ಕೊಂಡು ನಮ್ಮ ಮಠಕ್ಕೆ ಬಂದಿದ್ದಾರೆ ಅಜ್ಜಾರ ನೀವು ಹೇಳಿರಿ ಇಲ್ಲಿ ಬಂದಾರ ನೋಡ್ರಿ ನಮ್ಮ ಮನೆಯವ್ರು ಯಾರೇ ಅಂತ ಹೇಳ್ಕೊಂಡು ನೀವೆಲ್ಲರೂ ಕೂಡಿ ನಿಮ್ಮ ಯಜಮಾನ್ರು ಹುಡುಕಾಡ್ಕೊಂಡು ನಮ್ಮ ಮಠಕ್ಕೆ ಬರೋದು ಅನ್ಬಾರ್ದು. ನಿಮ್ಗೆ ಏನಾದ್ರು ಆಧ್ಯಾತ್ಮಿಕವಾಗಿ ಏನಾದ್ರು ಶಕ್ತಿ ಚೈತನ್ಯ ಬೇಕಾಗಿತ್ತು ಅಂದ್ರೆ ನೀವು ಬ್ರಾಹ್ಮಿ ಮುಹೂರ್ತಗಳಿಗೆ ಹೇಳಬೇಕು ಅಂತ ನಮ್ಮ ಶರಣರು ಹೇಳ್ತಾರೆ. ಇವತ್ತು ಸೈಂಟಿಫಿಕಲಿ ಅದು ಪ್ರೂವ್ ಆಗಿದೆ. 3 ವರಿಗೆ ಹೇಳ್ಬೇಕಪ್ಪ. ನಾವು ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದೆ. ನಿಮ್ಮ ಬದುಕು ಬಂಗಾರ ಆಗ್ಬೇಕಾಗಿತ್ತು ಅಂದ್ರೆ ನೀವು 3 ವರಿಗೆ ಹೇಳ್ಬೇಕು. ಒಬ್ಬ ಹುಡುಗಿ ಅಂತಂದ ಇದು ಮಧ್ಯಾಹ್ನ 3 ವರಿನೋ ಮುಂಜಾನೆ 3 ವರಿಗೆ ಅಂತಾರೆ. ಮಧ್ಯಾಹ್ನ ಅಲ್ಲಪ್ಪ ಮುಂಜಾನೆ 3 ವರಿಗೆ. ಆ ಹುಡುಗ ಅಂದ ನಾವು ಮಕ್ಕಳದ ಮುಂಜಾನೆ 3 ವರಿಗೆ. ಯಾವಾಗ ಹೇಳೋನ್ರಿ ಅಂಚಾರ. ಈಗ ನೋಡ್ರಿ ಏನ್ರಿ ಪರಿಸ್ಥಿತಿ ಹೆಂಗಾಗ್ಯದ. ಭಾರತ ದೇಶದ ಎಲ್ಲ ಸಂಸ್ಕೃತಿಯ ಮೇಲೆ ದಾಳಿ ನಡೆಯಕತ್ತದ. ಮೊದಲಿಗೆ ನಮ್ಗೆ ಏನ್ ಮಾಡಿದ್ರು ಅವರು, ಶಿಕ್ಷಣ ಸಂಸ್ಕೃತಿಯನ್ನ ಹಾಳು ಮಾಡಿಬಿಟ್ರು ಅವರು. ಇಂಗ್ಲಿಷ್ ಕಲ್ಸಕ್ ಬಂದ್ರು, ಇಂಗ್ಲಿಷ್ ವ್ಯವಸ್ಥೆಯನ್ನು ಕಲಿಸ್ಬಿಟ್ರು. ನಾವು ಭಾಷೆಯನ್ನಾಗಿ ಮಾತ್ರ ಕಲಿಲಿಲ್ಲ, ಅದನ್ನ ಸಂಸ್ಕೃತಿಯನ್ನು ತಗೊಂಡು ಬಂದ್ಬಿಟ್ವಿ. ದೈವ ಏನು ಅಂದ್ರೆ ಸಸಾಲಟ್ಟಿಗೆ ಇನ್ನೂ ಅದು ಬಂದಿಲ್ಲ. ಸಸಾಲಟ್ಟಿಗೆ ಇನ್ನೂ ಅಂತ ಅದೊಂದು ಇಂಗ್ಲಿಷ್ ಸಂಸ್ಕೃತಿ ಬಂದಿಲ್ಲ. ನೀವು ಬೆಳಗಾವಿಗೆ ಹೋಗ್ಬಿಟ್ರಿ ಅಂದ್ರೆ, ಬಾಗಲಕೋಟೆಗೆ ಹೋಗ್ಬಿಟ್ರಿ ಅಂದ್ರೆ ಅಲ್ಲಿ ಭಾರತ ಕಾಣಿಸ್ತದೇನಲ್ಲಿ. ಅಲ್ಲೆಲ್ಲ ನಿಮಗೆ ಕಾಣಿಸೋದು ಬೆಂಗಳೂರೇ ಕಾಣಿಸ್ತದೆ ನಿಮಗೆ ಅಲ್ಲಿ. ಇವತ್ತು ನೋಡ್ರಿ ನಮ್ಮ ತಾಯಂದ್ರೆ ಎಲ್ಲರೂ ಹಣಿ ನಾವು ವಿಭೂತಿ ಹಚ್ಕೊಂಡು ತೆರೆ ತುಂಬ ಸೆರೆಗೆ ಹಾಕೊಂಡು ಸೀರೆ ಉಟ್ಕೊಂಡು ಕುತ್ಕೊಂಡಿರುವುದನ್ನು ನೋಡಿದ್ರೆ ಇನ್ನು 20 ವರ್ಷಕ್ಕೆ ಇದು ಯಾವುದು ಕಾಣಂಗಿಲ್ಲ ನಿಮಗೆ. ಹೀಗೆ ನಿರಂತರವಾಗಿ ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ದಾಳಿ ನಡೀತದೆ. ಮೊದಲಿಗೆ ಊಟ ಶಿಕ್ಷಣದ ಬಗ್ಗೆ ತಿಳಿ ಕೆಡಿಸಿದ್ರೆ ಅವ್ರು ಇಂಗ್ಲಿಷ್ ಕಲ್ತ್ರ ಶಾನೆ. ಇವತ್ತು ನೋಡ್ರಿ ಇಂಗ್ಲಿಷ್ನಾಗ ಮಾತಾಡಕತ್ರ ಅಂದ್ರೆ ಬಹಳ ಖುಷಿ ಪಡ್ತೀವಿ. ಕನ್ನಡದಾಗ ಮಾತಾಡಕತ್ತ ಅವ್ವ ಅನ್ನೋದು ನಿಮ್ಗೆ ಆಗಿ ಬರಂಗಿಲ್ಲ, ಮಮ್ಮಿ ಅನ್ನೋ ಅಂತೀರಿ. ಅವ್ವ ಅಂದ್ರೆ ನಿಮ್ಗೆ ಆಗಿ ಬರಂಗಿಲ್ಲ, ಒಟ್ಟಾಗಿ ಬರಂಗಿಲ್ಲ. ಅವ್ನು ಕಾನ್ವೆಂಟ್ ಶಾಲೆಗೆ ಹೋಗಿ ಬಂದಂದ್ರೆ ಮಮ್ಮಿನ ಅನ್ಬೇಕು. ನಿಮ್ಗೆ ಏನ್ ಅನಿಸ್ತೈತೆ ಅವ್ರು ಬಹಳ ಖುಷಿ ಅನಿಸ್ತೈತಿ. ಇದನ್ನ ಇಂಗ್ಲೆಂಡ್ದವ್ರು ಏನ್ ಮಾಡಿದ್ರು ಅಂದ್ರೆ ಇಂಥದ್ದನ್ನ ತೆರ್ಯಾಕ್ ತಂದಿದ್ರು. ನಮ್ಗೆ ಇಂಗ್ಲಿಷ್ ಕಲ್ತ್ರ ಶಾನೆ. ಇಂಗ್ಲಿಷ್ ಅನ್ನುವಂಥದ್ದು ಕೇವಲ ಒಂದು ಲ್ಯಾಂಗ್ವೇಜ್. ಅದು ಸಾಹಿತ್ಯವನ್ನ, ಇಂಗ್ಲಿಷ್ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ರಿ. ನಾನು ಅದನ್ನೇ ಹೇಳೋದು. ನಿಮ್ಮ ಮನೆಗೆ ಮಹಾದ್ವಾರ ಅಂತ ಒಂದಿರ್ತದೆ, ಮುಖ್ಯ ದ್ವಾರ ಇರ್ತದಲ್ಲ, ಕಿಟಕಿ, ಅಲ್ಲೊಂದು ಹಿಂದಿನ ಒಂದು ಬಾಗಲ, ಮಗಳೊಂದು ಕಿಟಕಿ, ಇವೆಲ್ಲ ಇರ್ತಾವಲ್ಲ. ನೀವು ಎಷ್ಟ ತಿಳ್ಕೊಂಡ್ ಬಿಡುದು. ನಿಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಮಣಿ. ಆ ಮಣಿಗೆ ಹೆಂಗ್ ಮಾಡ್ಬೇಕಂದ್ರೆ ನೀವು ಬೇರೆ ಬೇರೆ ಭಾಷೆ ಅನ್ನುವಂಥ ಕಿಟಕಿಗಳನ್ನ ಇಡ್ರಿ. ಮುಖ್ಯ ದ್ವಾರ ಮಾತ್ರ ಅದು ಕನ್ನಡದ್ದೇ ಆಗಿರ್ಲಿ, ಅವಾಗ ಮಾತ್ರ ಕನ್ನಡ ಸಂಸ್ಕೃತಿ ಉಳಿತದೆ ಅಂತ. ಮೊದಲೆಲ್ಲ ನಮ್ಮಲ್ಲೆಲ್ಲ ಮಂದಿ ಶಾವಿಗೆ ಮಾಡ್ತಿದ್ರು, ಈಗ ಬರೀ ಮ್ಯಾಗಿ ಬಂದ್ಬಿಟ್ಟೈತೆ. ಮೊದಲು ಶಾವಿಗೆ, ಈಗ 2 ನಿಮಿಷದಲ್ಲಿ ತಿಂದು ಕುಡಿಯಿರಿ, ಕುಡಿದು ತಿನ್ನಿರಿ. ಏನ್ ತಿಂದು ಕುಡಿಯೋದು, ಏನ್ ಕುಡಿದು ತಿನ್ನೋದು. ಅವ್ರು ಏನ್ ಮಾಡ್ಯಾರ್ರಿ, ಅವರು ಅದನ್ನ ಮ್ಯಾಗಿ ಅನ್ನೋದನ್ನ ಸ್ವಲ್ಪ ಹಳತ್ ಮಾಡ್ರಿಪ್ಪ, ಅವ್ನು ಕುಡಿದ್ರೆ ತಿಂದ್ರೆ ಕುಡಿದ್ರೆ ಅಂತ ಅಡ್ವರ್ಟೈಸ್ಮೆಂಟ್ ಅವ್ರು ಮಾಡ್ಯಾರ. ಇವ್ರು ಬೇರೆ ಕುಡಿಯಾಕದ ನಮ್ಮ ಮಂದಿ ಚಲೋ ತಂಗಿ ಊಟ ಮಾಡಿರ್ಪ ಮನ್ಯಾಗ ಅಂತ ನಾವು ಅಂತೀವಿ. ಎಲ್ಲರೂ ಈಗ ಹೊರಗೆ ಉಂಡ್ಕೊಂಡು ನಡ್ಬಿಟ್ಟಿರ್ರಿ. ನೋಡ್ರಿ ಏನ್ರಿ ನೀವೆಲ್ಲ ಆಶ್ಚರ್ಯ ಪಡ್ತೀರಿ. ನೀವು ಎಲ್ಲರೂ ಹೊರಗೆ ಉಣ್ತೀವಿ. ನಾವು ಇವತ್ತು ನೋಡಿ ಸಾಯಂಕಾಲ ಅನ್ಕೊಡೋದು ನಾವು ಪ್ರವಚನ ಮುಗಿಸಿ ಹೋಗ್ತಿರ್ತೀವಲ್ಲ, ಎಲ್ಲ ಹಿಂಗೆ ಮೊದಲದು ಹಿಂಗೆ ದೇವ್ರ ಗುಡಿ ಮೇಲೆ ಅಷ್ಟೇ ಬಿಡ್ತಿದ್ರಿ. ಹಿಂಗ್ ಲೈಟ್ ಗೀಟ ಮೊದಲು ಲೈನ್ ದೇವ್ರ ಗುಡಿ ಮೇಲೆ ಅಷ್ಟೇ ಬಿಡ್ತಿದ್ವಿ. ಎಲ್ಲ ದಾಬಾ ಮೇಲೆ ಹಿಂಗ್ ಬಿಡಾಕತ್ತಾರ. ಏನ್ ದೇವ್ರ ಗುಡಿದು ಚಲೋ ಕಟ್ಟ್ಯಾರ ಬಿಡ. ನಾವು ನಮ್ ಗೌಡ್ರಿಗೆ, ನಮ್ ಗಾಡಿ ಹೊಡಿಯವ್ರಿಗೆ ಗುಡಿ ಅಲ್ರಿ ಅಪ್ಪ, ಇದು ದಾಬಾ ಹಾಕ್ತೀವಿ ನಾವು. ಎಂತ ಪರಿಸ್ಥಿತಿ ಬಂತ ಹೇಳ್ರಿ ನಾವು. ನಾನು ಅದನ್ನೇ ನೀವೆಲ್ಲ ಇದೆಲ್ಲ ಏನ್ ನೀವು ಅದಿರಲ್ಲ ಸಸಾಲಕ್ಕಿ ಅವ್ರಿಗೆಲ್ಲ ನಾನು ಒಂದೇ ಮಾತು ಹೇಳೋದು. ನೀವು ಭಾರತದ ಸಂಸ್ಕೃತಿಯನ್ನು ಉಳಿಸೋ ಸಲುವಾಗಿ ನೀವೆಲ್ಲರೂ ಟೊಂಕ ಕಟ್ಟಿ ನಿಂತ್ಕೊಂಡು ಬಿಟ್ರಿ ಅಂದ್ರೆ 100 ಹಳ್ಳಿಗೆ ಮಾದರಿ ಗ್ರಾಮ ಯಾವ್ದಾಗ್ತೈತಿ ಅಂದ್ರೆ ಸಸಾಲಟ್ಟಿ ಅನ್ನುವಂತ ಒಂದು 3 ಮಾದರಿ. ಅದಕ್ಕೆ ಏನ್ ಮಾಡೋಣ್ರಿ ಅಜ್ಜಾರ ಅಂತ ನೀವ್ ಅಂದ್ರಿ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ನಿಮ್ಮ ಮಕ್ಳು ಏನ್ ಬರ್ತಾವ್ರು ಸಣ್ಣ ಸಣ್ಣ ಹುಡುಗರು ಮನ್ಯಾಗ ಏನ್ ಕುಂಡಿರ್ತಾವಲ್ಲ, ಅವ್ ಮನ್ಯಾಗ ಕುಂಡ್ರಕತ್ತವ್ರು ಯಾವ್ಕೊಂಬಂದ್ ಕುಕ್ಕರ್ಸ್ರಿ ಅವ್ರು. ಇಲ್ಲಿ ಪ್ರವಚನಕ್ಕದು ತಂದು ಕುಂಡ್ರಿಸ್ರಿ ಅವ್ರು. ನಾ ಎಲ್ಲರೂ ಪ್ರವಚನಕ್ಕದು ಹೋದಾಗ ಸಣ್ಣ ಸಣ್ಣ ಹುಡುಗರು ಬಾಯ ಮಾಡಕತ್ತಂದ್ರೆ ಸಂಘಟಕರು ಎಬಿಸಿ ಕಳಿಸ್ತಿರ್ತಾರೆ. ಅವಾಗ ನಾ ಹೇಳ್ತಿರ್ತೀನಿ, ಅವ್ರ ಎಬಿಸಿ ಹೊಟ್ಟೆ ಕಳ್ಸಾಕ್ ಹೋಗ್ಬೇಡ್ರಿ. ಸಣ್ಣ ಹುಡುಗರು ಏನ್ ಬಾಯ ಮಾಡ್ಲಿ, ಅವ್ರು ತೊಂದ್ರೆ ಇಲ್ಲ, ಅವ್ರು ತಂದು ಕುಂಡ್ರಿಸ್ತಾರೆ. ಅವ್ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡ್ ಬಂದ್ರೆ ಕುಕ್ಕರ್ಸ್ರಂತ. ನಾನು ಯಾಕೆ ಹೇಳ್ರಿ, ಈಗ ನಾವೆಲ್ಲರೂ ಗಟ್ಟಿದೀವಿ, ಕಾರ್ಯಕ್ರಮ ಮಾಡ್ತೀವಿ. ಇನ್ 20 ವರ್ಷಕ್ಕೆ ಈ ಕಾರ್ಯಕ್ರಮ ಯಾರು ಮಾಡ್ತಾರಂತ ಮಾಡ್ರಿ. ಇನ್ನು 20 ವರ್ಷಕ್ಕೆ ಶಿವಲಿಂಗಪ್ಪನ ಜಾತ್ರೆಯನ್ನು ಯಾರು ಮಾಡ್ತಾರಂದ್ರೆ, ಈಗ ಏನು ಗಲಾಟೆ ಮಾಡ್ಕೊತ ಮುಂದೆ ಹುಡುಗರು ಕುಂಡಿರ್ತಾವಲ್ಲ, ಇವಾಗ ಹುಡುಗರನ್ನ ಈ ಕಾರ್ಯಕ್ರಮವನ್ನ ಮಾಡ್ತಾರ ಅಂದ ಮೇಲೆ ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕೊಡಬೇಕು. ಇದಕ್ಕ ನೋಡ್ರಿ, ನಾವು ನೋಡ್ರಿ ಜಾತ್ರೆ ಅಂದ್ರೆ ಸುಮ್ಮನೆ ಏನೋ ಹೇಳಿ ಏನೋ ಹೋಗಿ ಆಗ್ಬಾರ್ದು. ಇಂಥ ಮೂಲಭೂತವಾಗಿರುವಂತಹ ಸಮಸ್ಯೆಗಳ ಕುರಿತಾಗಿ ನಾವು ಗಂಭೀರವಾದ ಚಿಂತನೆ ಮಾಡಬೇಕು. ನೀವು ಆಶ್ಚರ್ಯ ಪಡ್ತೀರಿ, ಇವತ್ತು ಮಕ್ಕಳನ್ನ ಸಣ್ಣಾಗಿದ್ದಾಗ ಕಲಿಸ್ತೀರಿ. ಅವ್ರು ಎಲ್ಲಿ ಕಲಿಸ್ತೀರಿಪ್ಪ? ಮಂಗಳೂರಿಗೆ ಇಟ್ಟು ಬಂದಿವ್ರಿ, ಬೆಂಗಳೂರಿಗೆ ಇಟ್ಟು ಬಂದಿವಿ, ಮುಂಬೈಗೆ ಬಂದ್ರಿ. ನಮ್ಮ ಹುಡುಗರು 5 ಗಂಟೆಗೆ ಇದ್ದಾಗ ನಾವು ಹೋಗಿ ಲೇಟ್ ಬರ್ತೀರಿ. ಅನ್ನ ಸಾರು ಉಣ್ಕೋತಾವ, ಕಲಿತಾವ್ರೆ, ಚಲೋ ಅಂತ ನೌಕರಿ ಹಿಡಿತಾವೆ. ಅವ್ರನ್ನ ಫಾರಿನ್ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಫಾರಿನ್ ಕಂಪನಿಗಳು ಇರ್ತಾವ. ಅವ್ರು ಆ ಕಡೆ ಹೋಗ್ತಾರ, ನೀವು ಇಲ್ಲಿ ಮನ್ಯಾಗ ಉಳಿತೀರಿ, ಇಲ್ಲೇ ಉಳಿತೀರಿ. ನಿಮ್ಗೆ ವಯಸ್ಸಾಕೈತಿ, ತಮ್ಮ ಯಾಕೋ ನನಗೆ ರಾಮ್ ತಪ್ಪಕ್ಕತ್ತೋ ಅಂತ ನೀವು ಅಂತೀರಿ. ಅವ ಇಂಗ್ಲೆಂಡ್ದಾಗ ಇರ್ತಾನ,
ಅಮೇರಿಕಾದಾಗ ಇರ್ತಾನ, ಅವ ಅಂತಾನ ಹಳಮುಳ ಆರಾಮ್ ತಪ್ಪಾಗ್ತದ ದೇವ. ಹೌದು, ಹಳಮುಳ ಆರಾಮ್ ತಪ್ಪಾಗ್ತದ. ಅವ ವಿಚಾರ ಮಾಡ್ತಾನ, ನಾವು ಸಣ್ಣಾಗಿದ್ದಾಗ ನಮ್ಮನ್ನ ಹೋಗಿ ಇವ್ರು ಹಾಸ್ಟೆಲ್ ಕಿಟ್ ಬಂದಾರ ಅಂದ ಮೇಲೆ ಇವ್ರನ್ನ ಈಗ ನಾವು ಹಾಸ್ಟೆಲ್ ಕಿಟ್ ಬರೋಣ ಅಂತ ಅವ್ರು ವಿಚಾರ ಮಾಡ್ತಾರೆ. ಅವ್ರ ಅಮೇರಿಕಕ್ಕ ನೀವೆಲ್ಲಿ ಹೋಗುದು? ಕೈಯಾಗ ಒಂದು ಕೈಚೀಲ ಹಿಡ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗುದು. ಇದು ಯಾಕೆ ಬಂತು ಅಂತ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನಾನು ನಿಮ್ಗೆ ಕೈ ಜೋಡಿಸಿ ಏನ್ ಹೇಳುದು ಅಂದ್ರೆ, ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿಬಿಟ್ರಿ ಅಂತಂದ್ರೆ ನೀವು ಯಾರು ವೃದ್ಧಾಶ್ರಮಕ್ಕೆ ಹೋಗುವಂತ ಪ್ರಶ್ನೆನ ಬರಂಗಿಲ್ಲ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ನಾನು ಹಂಗಂದು ಮಾತ್ರ ನೀವು ಇಂಗ್ಲಿಷ್ ಕಲಿಸ್ಬೇಡ್ರಿ ಅಂತ ನಾನು ಹೇಳಂಗಿಲ್ಲ. ಯಾಕಂದ್ರೆ ನಾನೇ ಇಂಗ್ಲಿಷ್ ಕಲ್ತ್ಕೊತೀನಲ್ಲಿ. ಇಂಗ್ಲಿಷ್ ಕಲಿಬಾರ್ದು ಅಂತಲ್ಲ, ನೀವು ಇಂಗ್ಲಿಷ್ ಅನ್ನ ನಾಲೆಡ್ಜ್ ಪರ್ಪಸ್ ಆಗಿ ಅವ್ರಿಗೆ ಕಲಿಸ್ರಿ. ಆದ್ರೆ ಸಂಸ್ಕೃತಿ ಅನ್ನುವಂಥದ್ದು ಏನೈತಲ್ಲ ಅದು ಭಾರತದ್ದೇ ಆಗಿರ್ಬೇಕು. ಭಾರತೀಯತೆಯನ್ನೇ ಅವ್ರಿಗೆ ನಾವು ಮೈಗೂಡಿಸ್ಬೇಕು.